ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಸ್ವಲ್ಪ ಭಯದ ವಾತಾವರಣ. ನಿಮಗೂ ಕೂಡ ಮಾತು, ಹಣ ಇವುಗಳ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ತೊಡಕನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ, ಹಿರಿಯರಿಂದ ಸಹಕಾರ ಇದೆಲ್ಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಇರ್ತದೆ, ಸ್ವಲ್ಪ ಹುಷಾರು. ಅದು ಹಿತವಾಗಿ ನಿಮ್ಮನ್ನು ಟೀಕೆ ಮಾಡ್ತಕ್ಕಂಥದ್ದು, ಹಿತವಾಗಿ ನಿಮ್ಮಿಂದ ಸಾಲ ತೊಗೊಂಡ್ಬಿಡ್ತಕ್ಕಂಥದ್ದು, ನಿಮ್ಮನ್ನು ನಂಬಿಸಿ ಈ ಥರದೊಂದು ತೊಂದರೆ ಸಿಗಾಕೊಳ್ಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ಕುಟುಂಬದಲ್ಲೂ ಅಷ್ಟೇ ಸ್ವಲ್ಪ ಘರ್ಷಣೆಗಳಾಗೋ ಸಾಧ್ಯತೆ. ಮಾತು ಸ್ವಲ್ಪ ಹಿಡಿತದಲ್ಲಿ ಇರಲಿ. ಅಲ್ಲಿ ಕುಜ ಮಂದಿ ಸೇರಿದಾಗ ಬೆಂಕಿಯಾಗಿರುತ್ತೆ. ನಾಳೆಗೆ ಮೇಲೆ ಬೆಂಕಿ ಓಡಾಡ್ತಾ ಇದ್ದರೆ ಇನ್ನೇನು ಒಳ್ಳೆಯ ಮಾತು ಹೇಗೆ ಬರುತ್ತೆ, ಹಾಗಾಗತ್ತೆ ಪರಿಸ್ಥಿತಿ. ಹುಷಾರು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಷಭ ರಾಶಿಯವರಿಗೆ ಚಂದ್ರನ ಬಲ ಚೆನ್ನಾಗಿದೆ. ಕೃಷಿ ಧಾನ್ಯ ವ್ಯಾಪಾರದಲ್ಲಿ ಲಾಭ ಕಾಣ್ತೀರಾ. ಆಪ್ತರ ಜೊತೆಗೆ ನೋಡಿ, ಅಲ್ಲಿ ಚಂದ್ರನ ಬಲದಿಂದಾಗಿ ಮನಸ್ಸು ಕೂಡ ನಿಮಗೆ ತುಂಬ ಹಿತವಾಗಿ ಬಿಡುತ್ತೆ, ಚೆನ್ನಾಗಿರ್ತದೆ. ಆಪ್ತರೊಡನೆ ವಿದೇಶ ಪ್ರಯಾಣ ಇದೆ, ವಿದೇಶ ಚಟುವಟಿಕೆಗಳು, ವ್ಯವಹಾರಗಳು ಇದೆಲ್ಲ ತುಂಬ ಚೆನ್ನಾಗಿರ್ತದೆ. ಆ ಲಾಭ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ವೃಷಭ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಒಂದು 3-4 ಬಗೆಗಳಲ್ಲಿ, ಒಂದಲ್ಲ 2-3 ಬಗೆಗಳಲ್ಲಿ ನಿಮಗೆ ಲಾಭ ಬರ್ತಕ್ಕಂಥದ್ದು, ಪ್ಯಾರಲಲ್ ಇನ್ಕಮ್ ಅಂತಾರಲ್ಲ, ಆ ರೀತಿಯಲ್ಲಿ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮತ್ತು ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುತ್ತೆ. ಯಾರೋ ಒಂದು ಹಿತವಾದ ಇದು ಮಾಡ್ತಾ ಇದೆಯಲ್ಲ, ಇದು ತಪ್ಪು, ಇದು ನೋಡಿ, ಇದು ಟ್ರೈ ಮಾಡುವಂಥ ಹೀಗೆ ಒಂದು ಗೈಡೆನ್ಸ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿದೆ. ಅದು ನಿಮಗೆ ಅನುಕೂಲ ಉಂಟಾಗುತ್ತೆ, ಅದರಿಂದನೇ ಲಾಭ ಬರುತ್ತೆ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ನೋಡಿ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ದಾನ ಮಾಡಿ, ಸಮರ್ಪಣೆ ಮಾಡಿ. ಇದು ತುಂಬ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ಸ್ವಲ್ಪ ಚರ್ಮ ಬಾಧೆ, ಬಂಧುದ್ವೇಷ, ವೃತ್ತಿಯಲ್ಲಿ ಅಸಮಾಧಾನ ಕಾಣ್ತಕ್ಕಂಥದ್ದು. ಸ್ತ್ರೀಯರಿಗೆ ಬುದ್ಧಿಬಲ ಚೆನ್ನಾಗಿದೆ ಚಂದ್ರನ ಬಲದಿಂದಾಗಿ. ಗುರು ಹಿರಿಯರಲ್ಲಿ ಮಕ್ಕಳಲ್ಲಿ ಒಂದು ಸೌಖ್ಯತೆ, ವಾತಾವರಣ ಚೆನ್ನಾಗಿರುತ್ತೆ. ಯಾರನ್ನೋ ಗುರುಗಳನ್ನು ಭೇಟಿ ಮಾಡಿ ಅದೇ ಒಂದು ಸಮಾಧಾನ ಕಾಣ್ತಕ್ಕಂಥದ್ದು. ಮಕ್ಕಳ ಒಂದು ವಾತಾವರಣ, ಅವರು ನಡೀತಾ ಇರತಕ್ಕಂಥದ್ದು, ಅಂದರೆ ಅವರ ವರ್ತನೆಗಳು ಇವೆಲ್ಲ ನಿಮಗೆ ಸ್ವಲ್ಪ ಹಿತ ಕೊಡುತ್ತೆ. ಒಳ್ಳೆಯವ್ರ ಸಹವಾಸ ಇದೆಯಪ್ಪ ಅಷ್ಟು ಸಾಕು ಅನ್ನೋ ಒಂದು ನಿರಾಳತೆ, ಅದನ್ನು ತಂದು ಕೊಡುತ್ತೆ. ಈ ವಾರದ ಆದಿಯಲ್ಲಿ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ನಿಮಗೆ ಸ್ವಲ್ಪ ಪ್ರೇಯರ್ ಇರುತ್ತೆ, ಇಲ್ಲ ಅಂತಲ್ಲ, ಆದರೆ ಓಕೆ, ಅದು ಏನು ಸಹನೀಯ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ನಿಮಗೆ ಚಂದ್ರ ನೋಡಿ ಷಷ್ಠದಲ್ಲಿ ಸಂಚರಿಸ್ತಾನೆ. ಸಾಲ ಶತ್ರುಗಳ ಕಾಟ ಇರುತ್ತೆ, ಸ್ವಲ್ಪ ಹುಷಾರು. ಬಂಧುಗಳಿಂದ ಅಸಮಾಧಾನ, ಸಭೆ ಸಮಾರಂಭಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಅದು ಕಾರಣ ಪಂಚಮಾಧಿಪತಿ ಜೊತೆಗೆ ಮಂದಿ ಸೇರಿದಾಗ ವ್ಯತಿರಿಕ್ತವಾಗುತ್ತೆ. ಆಲೋಚನೆ ಹೀಗೆ ಹೋಗೋದು ಹೀಗೆಲ್ಲೋ ತಿರುಗಿಬಿಡುತ್ತೆ. ಆ ಥರ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ಎಚ್ಚರಿಕೆಯಿಂದ ಮಾತಾಡಿ, ಎಚ್ಚರ ವಹಿಸಿ. ಎಲ್ಲಿದ್ದೀರಾ, ಯಾವ ಸಮಯದಲ್ಲಿದ್ದೀರಾ, ಯಾವ ಸ್ಥಳದಲ್ಲಿದ್ದೀರಾ, ಇವುಗಳ ಬಗ್ಗೆ ಗಮನ ಇರಬೇಕು ನಿಮಗೆ ವಾರದ ಅಂತ್ಯದ ವೇಳೆಗೆ. ಉಳಿದ ಹಾಗೆ ಸ್ವಲ್ಪ ಚರ್ಮ ಸಂಬಂಧಿ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಇರಲಿ. ಶೀಘ್ರ ಸಣ್ಣದಾಗ ಏನೋ ಒಂದು ಆಗ್ತಾಯಿದೆ, ಸಮಸ್ಯೆ ಗೊತ್ತಾಗ್ತಿದೆ ಅಂದ ತಕ್ಷಣ ತಪಾಸಣೆ ಇತ್ಯಾದಿ ಮಾಡಿಸೋದು ತುಂಬ ಒಳ್ಳೆಯದು. ನೀವು ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಕ್ಕಿ ಹಾಗೂ ಬೆಲ್ಲ ಸಮರ್ಪಣೆ ಮಾಡಿ. ಅದು ಸಾಲ ಬಾಧೆ ನಿವಾರಿಸುತ್ತೆ. ಶತ್ರುಗಳ ಬಾಧೆ, ಬಂಧುಗಳ ದ್ವೇಷ ಇತ್ಯಾದಿ ಹೇಳಿದ್ನಲ್ಲ, ಅವುಗಳ ನಿವಾರಣೆಗೆ ಕಾರಣವಾಗುತ್ತೆ. ಇದ್ರ ಜೊತೆಗೆ ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ. ಅದು ನಿಮ್ಮ ಚರ್ಮವನ್ನು ಕಾಪಾಡುತ್ತೆ. ಚರ್ಮ ಅಷ್ಟೇ ಅಲ್ಲ, ಆರೋಗ್ಯವನ್ನೇ ಕಾಪಾಡುತ್ತೆ. ಇದು ಮಿಥುನ ಅವರಿಗಿನ ಫಲಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.